ಸೊ ಈ ಫಾಲ್ಸ್ ಮುಗೀತು. ಈಗ ಇಲ್ಲಿಂದ ನೆಕ್ಸ್ಟು ಏನೇನು ಪ್ಲೇಸಸ್ ಇದೆ ಅಂತ ಸರ್ಚ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ತೀವಿ. ಈಗ ಇಲ್ಲಿಂದ ನೆಕ್ಸ್ಟು ಪೂಂಬರೈ ವ್ಯೂ ಪಾಯಿಂಟ್ ಆ್ಯಂಡ್ ಗುಣ ಕೇವ್ಸ್ ಆ್ಯಂಡ್ ಪೈನ್ ಟ್ರೀ ಫಾರೆಸ್ಟ್ ಅವೆಲ್ಲ. ಸೊ ಹಿಂಗೆ ಒಂದು ರೌಂಡ್ ಹೋಗಿ ಸುತ್ಕೊಂಡು ನೋಡ್ಬಿಡೋಣ ಅಂತ ಈಗ ಪೂಂಬರೈ ವ್ಯೂ ಪಾಯಿಂಟ್ ಕಡೆಗೆ ಹೊರಟಿದ್ದೀವಿ. ಹೊಟ್ಟೆ ಬೇರೆ ಹೆವಿ ಹಸುವಾಗಿದೆ, ಇನ್ನೂ ಏನೂ ತಿಂದಿಲ್ಲ, ಇಲ್ಲೇನು ಹೋಟೆಲ್ಸ್ ಇಲ್ಲ, ಒಳಗಡೆ ಹೋಗಿ ನೋಡಬೇಕು. ವಿಚಿತ್ರವಾಗಿದೆ ವೆದರು. ಒಂದೊಂದು ಸಾರಿ ಬಿಸಿಲು ಹೊಡಿತಾ ಇದೆ, ಒಂದು ಸಾರಿ ಸಡನ್ನಾಗಿ ಮಳೆ ಬರ್ತಾ ಇದೆ, ಒಂದು ಸಾರಿ ಫಾಗ್ ಕವರ್ ಆಗ್ತಾ ಇದೆ, ಏನು ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ ನೋಡಿ. ಅಲ್ಲೆಲ್ಲ ಮಳೆ ಹೋಯ್ತಾ ಇತ್ತು, ಇಲ್ಲಿ ಬಂದರೆ ಬಿಸಿಲು ಹೊಡಿತಾ ಇದೆ. ಫಾಗ್ ಆಗ್ತಾ ಇದೆ. ಇವಾಗ ಕೊಡೈಕೆನಾಲ್ ಫೀಲ್ ಬರ್ತಾ ಇದೆ. ಮಳೆ ಏನಿಲ್ಲ, ಮಳೆ ಎಲ್ಲ ಬಂದು ನಿಂತೋಯ್ತು. ಸೊ ರೈನ್ಕೋಟ್ ಎಲ್ಲ ಬಿಚ್ಚಾಕ್ಬಿಟ್ಟು ನಾರ್ಮಲಾಗಿ ರೈಡ್ ಮಾಡ್ತಾಯಿದ್ದೀವಿ. ಬಟ್ ಏನಂದ್ರೆ ಆಟ ಆಡಿಸ್ತಾ ಇದೆ ಮಳೆ, ಬರೋದು ಹೋಗೋದು ಬರೋದು ಹೋಗೋದು. ಇದು ಯಾವುದೋ ಒಂದು ವ್ಯೂ ಪಾಯಿಂಟ್ ಇರೋಂಗಿದೆ. ಎಸ್ ಸಿಟಿ ವ್ಯೂ, ಕೊಡೈಕೆನಾಲ್ ಟೌನ್ ಆರ್ ಸಿಟಿ ವ್ಯೂ ನೋಡಿ. ಈ ಕಡೆ ರೈಟ್ ಸೈಡಲ್ಲಿ ಹೆಂಗಿದೆ. ಬಟ್ ಎಂತ ಮಾಡೋದು, ನಾವಿರೋ ಕಡೆನೇ ಫಾಗ್ ಆಗ್ತಾ ಇಲ್ವಲ್ಲ, ಬೇರೆ ಕಡೆ ಎಲ್ಲ ಆಗ್ತಾಯಿದೆ. ಸೊ ಕೊಡೈಕೆನಾಲ್ ಲೇಕ್, ಇದು ಲೇಕ್ ಹತ್ರ ಫೌಂಟೇನ್ ಎಲ್ಲ ಸಕ್ಕತ್ತಾಗಿದೆ ನೋಡಿ. 2 ಫೌಂಟೇನ್ ಹಾಕಿದ್ದಾರೆ, ಡಿಫ್ರೆಂಟಾಗಿ ಸಾಕಾಗಿದೆ. ಬೋಟಿಂಗ್ ಎಲ್ಲ ಇದೆ. ನಾವು ಯಾವುದು ಮಾಡಲ್ಲ, ಅದೆಲ್ಲ ಏನಿದ್ರು ಲವರ್ಸ್ಗೆ, ಕಪಲ್ಸ್ ಬಂದಾಗ ಬೋಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಬೋದು ಅಷ್ಟೇ. ಸೊ ನಮ್ಗೆ ಅವೆಲ್ಲ ಏನು ಬೇಡ. ಇಲ್ಲಿಂದ ಸ್ಟ್ರೈಟ್ ಗುಣ ಕೇವ್ಸ್. ಹಾಂ, ಸೊ ಇದೆ ಕೊಡೈಕೆನಾಲ್ ಸಿಟಿ. ಎಲ್ಲ ರೂಮ್ಸ್ ಬೇಕಾ, ಕಾಟೇಜ್ ಬೇಕಾ ಅಂತ ಬೆನ್ನಿಂದನೇ ಬೀಳ್ತಾರೆ. ಸೊ ಇಲ್ಲಿಂದ ಹಿಂಗೆ ಒಂದೆರಡು ಪೂಂಬರೈ, ಗುಣ ಕೇವ್ಸ್, ಲಿರಿಲ್ ವಾಟರ್ ಫಾಲ್ಸ್ ಅದೆಲ್ಲ ಇದೆ. ಎಲ್ಲ ಒಂದು ಕಡೆಯಿಂದ ನೋಡಿಕೊಂಡು ರಿಟರ್ನ್ ಬರೋದು. ಎಷ್ಟೊತ್ತು ಕವರ್ ಮಾಡ್ತೀವಿ ನೋಡೋಣ. ಪೂಂಬರೈ ಹೋಗೋ ರೂಟು ಎಲ್ಲೋ ಹಿಲ್ ಟಾಪ್ ಬಂದ್ಬಿಡ್ತೀನಿ ಅನ್ಸುತ್ತೆ. ಫುಲ್ಲು ಚಿಲ್ಲಾಗಿದೆ. ಯಾವ ಲೆವೆಲ್ಗೆ ಅಂದರೆ ಬ್ರೇಕ್ ಲಿವರ್ ಮುಟ್ಟಿರೋ ಕೊರಿತಾ ಇದೆ, ಹಂಗಿದೆ ನೋಡ್ಬೋದು ನೀವು. ಇಲ್ಲಿ ಕಾಣಿಸ್ತಾ ಇದೆಯಾ, ಇಂಜಿನ್ ಟೆಂಪ್ರೇಚರೇ 22 ಡಿಗ್ರಿ ಇದೆ. ಇಂಜಿನ್ ಹೀಟಲ್ಲಿರುತ್ತೆ, ಅದ್ರ ಟೆಂಪ್ರೇಚರೇ 22 ಇದೆ ಅಂದರೆ ಇನ್ನು ಔಟ್ಸೈಡ್ ಎಷ್ಟಿದೆ. ಕೊಯ್ಯೆಲ್ಲ ನಡುಗಿಸ್ತಾ ಇದೆ. ಗ್ಲೌಸ್ ಇದೆ, ಗ್ಲೌಸ್ ಹಾಕ್ಕೊಳ್ಳೋಣ ಅಂದರೆ ಅದು ಒದ್ದೆ ಆಗಿದೆ. ಅದು ಹಾಕ್ಕೊಂಡು ಇನ್ನೂ ಚಳಿ ಹೊಡಿಯುತ್ತೆ. ಫಾಗಿ ವೆದರ್ ಬಂತು, ಬಟ್ ಫುಲ್ಲಾಗಿ ಕವರ್ ಆಗಬೇಕು. ಆಯ್ತಾ ಇಲ್ವೇ, ಚಳಿ ತಡಿಯೋಕೆ ಹಾಕ್ದೇನೆ ಲಾಸ್ಟ್ ಫೈನಲ್ಲಾಗಿ ಗ್ಲೌಸ್ ಎತ್ಕೊಂಡು ಅದನ್ನೇ ಹಾಕ್ಕೊಂಡಿದ್ದೀವಿ. ಚೂರು ಒದ್ದೆ ಇತ್ತು, ಬಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಅದನ್ನೇ ಹಾಕ್ಕೊಂಡಿದ್ವಿ. ಬ್ರೇಕ್ ಲೀವರ್ ಮುಟ್ಟೋಕ್ಕಾಗ್ತಾಯಿಲ್ಲ, ಅಷ್ಟು ಕೋಲ್ಡ್ ಇದೆ ನೋಡಿ. ಇಂಜಿನ್ ಟೆಂಪ್ರೇಚರ್ 21 ಬಂತು. ಅದು ಯಾವಲ್ಲೂ 38, 40, 48 ಆ ಥರ ಇರುತ್ತೆ. ಅಂಥವ್ರಲ್ಲಿ ಅದೇ 21 ಬಂದ್ಬಿಟ್ಟಿದೆ ಅಂದರೆ ಇನ್ಯಾವ ಲೆವೆಲ್ಗೆ ಚಳಿ ಇದೆ ಇಲ್ಲಿ. ಫಾಗ್ ಒಂದಿಲ್ಲ, ಫಾಗ್ ಒಂದು ಮಿಸ್ಸಿಂಗು ಇಲ್ಲ ಅಂದರೆ ಆಹಾ ಸಕ್ಕತ್ತಾಗಿದೆ ಮಾತ್ರ ವೆದರ್. ಓಕೆ, ಹಿಂಗೇನೆ ಪಿಲ್ಲರ್ ರಾಕ್, ಪೂಂಬರೈ ಎಲ್ಲ ಈ ಕಡೆ ಇರೋದು. ಹಿಂಗೆ ಹೋಗ್ಬೇಕಿರೋದು. ಸಕ್ಕತ್ತಾಗಿದೆ ಅಲ್ಲ ಲೊಕೇಶನ್ನು, ಚಿಂದಿ. ಹಿಂಗೆ ಕತ್ಲಾಗೋಯ್ತು 3:30ಗೆ. ಸೊ ಇದೇ ಪೈನ್ ಟ್ರೀ ಫಾರೆಸ್ಟ್ ನೋಡಿ ಹೆಂಗಿದೆ. ಅಲ್ಲಿ ಉದ್ದುದ್ದ ಮರಗಳು ಕಾಣಿಸ್ತಾ ಇತ್ತಲ್ಲ ದೂರದಲ್ಲಿ ಬೆಟ್ಟದ ಮೇಲೆ, ಇವೇ ಅವು.
ಇಂಥ ಮರಗಳೇ ಜಾಸ್ತಿ ಈ ಕಡೆ ಊಟಿ ಸೈಡು ಇಲ್ಲೆಲ್ಲ. ಇಲ್ಲೇ ಹೆಂಗಿದೆ, ಸೂಪರ್ ಅಲ್ಲ? ಏನು ಗುರು ಇಷ್ಟು ಶುದ್ಧ ಇದಾವೆ ಮರಗಳು ಯಪ್ಪ. ವೈಲ್ಡ್ ಲೈಫ್ ಮೂಮೆಂಟ್ ಏರಿಯಾ. ಎಷ್ಟು ಮರಗಳು ಮುರ್ಕೊಂಡು ಹಂಗೆ ಬಿದ್ದೋಗಿದ್ದಾವೆ ಅಥವಾ ಇವ್ರು ಕಡ್ದಿರೋದ ಏನೋ ಮಾಡಿದ್ದಾರೆ. ಒಟ್ಟಿನಲ್ಲಿ ತುಂಬ ಮರಗಳಿದೆ. ರೋಡ್ ಮೇಲಿಂದೆಲ್ಲ ಒಂಥರ ಹೊಗೆ ಬಂದಂಗೆ ಬರ್ತಾ ಇದೆ ಹಿಂಗೆ ಫುಲ್ಲು ಉದ್ದಕ್ಕೂ. ಯಾಕೆ ಹೆಂಗೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬರ್ತಾ ಇದೆ. ಮಳೆ ಬಂದು ನಿಂತಿರೋದಕ್ಕೆ ಇರಬೇಕು ಮೋಸ್ಟ್ಲಿ. ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂದರೆ ಇದೇನಾ? ಕ್ರಾಸೇ ಮಾಡ್ತಾ ಇಲ್ಲ, ಅದು ಒಂದು ಸೈಡಲ್ಲೇ ಹೋಗ್ತಾ ಇದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಫೈನಲಿ ನಾವು ಹೋಗೋ ರೋಡಲ್ಲೂ ಫಾಗ್ ಬಂತು ನೋಡಿ. ವಾವ್ ವಾವ್. ವಾವ್, ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತಿದೆಯಾ ಫಾಗ್ ಗೊತ್ತಿಲ್ಲ. ಇಲ್ಲಂತೂ ಫುಲ್ಲಾಗಿದೆ ಚಿಂದಿ. ಇದಕ್ಕೋಸ್ಕರನೇ ಬಂದಿದ್ದು, ಫೈನಲಾಗಿ ಸಿಕ್ಕಿದೆ. ಬಿಡೋಕ್ಕಾಗತ್ತಾ? ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದೆರಡು ವಿಡಿಯೋ ಫೋಟೋ ಹಾಕ್ಕೊಳ್ಳೇಬೇಕು. ಯಾರು ಜೊತೆ ಇಲ್ದಿರೋ ಸಮಯದಲ್ಲಿ ಜೊತೆಲಿ ಇದ್ದವನು ಕಣೋ ನೀನು. ನನಗೆ ಭೂಮಿಯಲ್ಲಿ ತುಂಬಾ ಇಷ್ಟ, ನೀನೇ ಕಣೋ. ಹೊರಗೆ ಇನ್ನೊಂದು 8 ಕಿಲೋಮೀಟ್ರ್ ಇದೆ. ಅದಕ್ಕೂ ಮೊದಲೇ ಈ ಥರ ಫಾಗ್ ಶುರು ಆಗಿದ್ದು ನಿಲ್ತಾನೆ ಇಲ್ಲ. ಕ್ರೇಜಿ ಆಗಿದೆ. ನಾವು ನಿಲ್ಲಿಸ್ಬಿಟ್ಟು ಫುಲ್ಲು ವೀಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡು ಹೊರಟಿದ್ದೀವಿ. ಸ್ವಲ್ಪ ಕಮ್ಮಿ ಆಗೋಯ್ತು ಫಾಗು. ಏನಕ್ಕೇನೆ ಮಳೆ ಬೀಳ್ತು ಅದಕ್ಕೇನೆ. ಈಗ ಮತ್ತೆ ಮಳೆ ನಿಂತು ಮತ್ತೆ ಜಾಸ್ತಿ ಆಗ್ತದೆ. ಸಕ್ಕತ್ತಾಗಿದೆ ನೋಡಿ ಇಲ್ಲಿ ಫಾಗು. ಕ್ರೇಜಿ ಆಗಿದೆ ನೋಡಿ ಇಲ್ಲಿ. ಚಿಂದಿ ಗುರು, ಏನು ಕಾಣ್ತಲ್ಲ ಅಷ್ಟೊಂದು ಫಾಗು. ಒಟ್ನಲ್ಲಿ ಸೂಪರ್ ಆಗಿದೆ ಮಾತ್ರ. ಸೂಪರ್ ಏನು ಗುರು ಇದು ಫಾಗು. ವಾವ್, ನಿಜವಲ್ಲೂ ಭಯಂಕರ ಇದೆ ಫಾಗ್ ಮಾತ್ರ. ಎಷ್ಟು ಅನ್ಕೊಬಿಟ್ಟಿದ್ರೆ ಟೈಮು? 4 ಗಂಟೆ, ಸಂಜೆ 4 ಗಂಟೆ ನೋಡಿ. ಮೂರ್ತಿ ಹೆಂಗೆ ಫೀಲ್ ಮಾಡ್ಕೊ ಹೋಗ್ತಾವನೆ. ಕ್ರೇಜಿ. ಸೂಪರ್ ಆಗಿದೆ ಮಾತ್ರ. ಮಳೆನೂ ಬರ್ತಾ ಇದೆ, ಅದ್ರ ಜೊತೆಗೆ ಫಾಗೂ ಇದೆ. ಮಳೆ ಜಾಸ್ತಿ ಆದ ಫಾಗ್ ಇಳಿದೋಗ್ತಾ ಇದೆ ಅಷ್ಟೇ. ಮಳೆ ಕಮ್ಮಿ ಆದಾಗ ಮತ್ತೆ ಫಾಗಪ್ ಆಗ್ತಾ ಇದೆ ಅದೇ ಥರ. ಇಲ್ಲಿ ಪಳನಿ ಟೆಂಪಲ್ ವ್ಯೂ ಪಾಯಿಂಟ್ ಅಂತ ಬೋರ್ಡ್ ಹಾಕಿದ್ರು. ಯಾವ ದೇವರು ಕಾಣಲ್ಲ ಇಲ್ಲಿಂದ. ಇಲ್ಲೇ ಮುಂದೆ ಇರೋ ವ್ಯೂ ಪಾಯಿಂಟ್ ಬೋರ್ಡೇ ಕಾಣಿಸ್ತಾ ಇರಲಿಲ್ಲ. ಫುಲ್ ಹತ್ರಕ್ಕೆ ಹೋದಾಗ ಕಾಣಿಸ್ತು. ಪಳನಿ ಟೆಂಪಲ್ ಮೆಜೆಸ್ಟಿಕ್ ವ್ಯೂ ಪಾಯಿಂಟ್ ಅಂತ ಬೋರ್ಡ್ ಹಾಕಿದ್ರು. ಬಟ್ ಏನಂದ್ರೆ ಏನು ಕಾಣ್ತಾ ಇಲ್ಲ. ಆ ಲೆವೆಲ್ ಕ್ರೇಜಿ ಆಗಿದೆ ಇಲ್ಲಂತೂ. ಸಾಕತ್ತಿದೆ ಮಾತ್ರ. ಫುಲ್ ಕಂಪ್ಲೀಟ್ ಫಾಗ್. ಲೆನ್ಸ್ ಒರೆಸಿರ್ಲಿಲ್ಲ ಅನ್ಸುತ್ತೆ ಅಷ್ಟೊತ್ತಿಂದ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಕಂಪ್ಲೀಟ್ ಫಾಗು. ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಆ ಲೆವೆಲ್ ಫಾಗು. ಆ್ಯಂಟಿ ಫಾಗ್ ಲೆನ್ಸು ವರ್ಕ್ ಆಗ್ತಾ ಇಲ್ಲ ಎಕ್ಸಾರ್ದು. ಅದರಲ್ಲೂ ಫುಲ್ ಫಾಗಪ್ ಆಗೋಯ್ತು. ಯಾಕೆ ಅಂತ ಗೊತ್ತಿಲ್ಲ. ಈ ಲೆವೆಲ್ ಫಾಗು ಯಪ್ಪ. ಆ ಕಡೆ ಈ ಕಡೆ ಎಲ್ಲ ಏನಂದ್ರೆ ಏನು ಕಾಣ್ತಾ ಇಲ್ಲ ಗುರು. ಕ್ರೇಜಿ ಮಾತ್ರ. ನಾವು ಹೋಗ್ತಾ ಇರೋ ಪ್ಲೇಸ್ದು
ಬೋರ್ಡು ಕಾಣಲಿಲ್ಲ ನಮ್ಗೆ ಅಲ್ಲಿ ನಿಲ್ಲಿಸ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ಈಗ ಸೀದಾ ಹೋಗ್ತಾನೆ ಇರ್ತೀವಿ ಅಷ್ಟೇ. ಆಮೇಲೆ ಹಂಗಾಗ್ಬಿಟ್ಟಿದೆ ಈಗ ಕತೆ. ಓ ಅಲ್ಲೆಲ್ಲ ಫಾಗಿಲ್ಲ ಅಂತ ಪಡ್ಕೊತಾ ಇದ್ದೆ ನಾನು, ಫಾಗ್ಬೇಕು ಅಂತ. ಈಗ ಬಂದಿರೋ ಫಾಗಿಗೆ ನೋಡಿ, ಅಲ್ಲಿ ಬಂದಿರೋ ಬಸ್ಸು ಕಾಣಿಸ್ತಾ ಇಲ್ಲ. ಹಾಂ, ಸೈಡ್ಗೆ ನಿಲ್ಸ್ಕೊಬಿಟ್ರು. ಬಸ್ಸಲ್ಲ ಅದು, ಏನದು ನಾನ್ ಲಲ್ಲಿ ಅಂದ್ರೆ ಬಂದ್ ತೋರ್ಸು ಮಕ್ಕ ನೋಡೋಣ ನಿಂದು. ಸೊ ಪುಂಬರೈ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಇನ್ನೊಂದು 50 ಮೀಟರ್ ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಇದೆ ಪುಂಬರೈ ವ್ಯೂ ಪಾಯಿಂಟ್. ಬಟ್ ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿಂದ. ಆ್ಯಕ್ಚುಲಿ ಅದು ಊರು ಫುಲ್ ಕಾಣುತ್ತೆ, ಬಟ್ ಈಗ ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ. ಸೊ ಆದ್ದರಿಂದ ವ್ಯೂ ಕ್ಲಿಯರು ಆಗಲ್ಲ ಇದು. ನೋಡಿ ಇಲ್ಲಿಂದ ಕಾಣುತ್ತೆ ಅದು ಫುಲ್ ಊರು. ಬಟ್ ಏನಂದ್ರೆ ಏನು ಕಾಣದೇ ಇರೋ ಕಾರಣ ನಾವೀಗ ರಿಟರ್ನ್. ಹೆಂಗೂರು ಇದು ಏನು ಕಾಣ್ತಾ ಇಲ್ಲ. ಇದೇನೋ ನಿಲ್ಸ್ಕೊಂಡವ್ರು, ಏನೋ ಬೋರ್ಡ್ ಐತೆ ದೊಡ್ಡದಾಗಿ, ಬಟ್ ಏನು ಕಾಣ್ತಾ ಇಲ್ಲ. ಸೊ ತಿರುಗಿಸ್ಕೊಬಿಡೋಣ. ಇಲ್ಲೇ ತಿರುಗಿಸ್ಕೊ ಇದೇ ವ್ಯೂ ಪಾಯಿಂಟು. ಬಟ್ ಇಲ್ಲಿಂದ ಏನು ಕಾಣಲ್ಲ ಈಗ. ಸೊ ಏನು ಕಾಣದೇ ಇರೋ ಕಾರಣ ಈಗ ನಾವು ಇಲ್ಲಿಂದ ಹೊರಟು ಗುಣಾ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಲೆಫ್ಟಲ್ಲಿ ಡೌನಲ್ಲಿ ಹೋದರೆ ಪುಂಬರೈ ಊರು. ಇದು ಪುಂಬರೈ ವ್ಯೂ ಪಾಯಿಂಟು, ಆ ಊರ್ದು ವ್ಯೂ ಪಾಯಿಂಟು. ಬಟ್ ವಾಟ್ ಟು ಡೂ, ಏನು ಕಾಣಿಸ್ತಾ ಇಲ್ವಲ್ಲ. ಸೊ ಗುಣಾ ಕೇವ್ಸ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕು ಈಗ ಅಷ್ಟೇ. ನಿಲ್ಲಿಸ್ಬಿಟ್ಟು ಒಂದು ಕಾಫಿ ಹಾಕ್ಕೋತೀವಿ, ಹಾಕ್ಕೊಂಡು ಹೋಗೋದು. ಕಾಫಿ ಕುಡಿಯೋಣವಾ? ಇದು ಪುಂಬರೈ ವ್ಯೂ ಪಾಯಿಂಟು. ಸೊ ವ್ಯೂ ನೋಡೋಣ ಅಂತ ನಿಲ್ಸಿದ್ರೆ ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ. ಫುಲ್ ಎಲ್ಲ ಫಾಗಪ್ ಆಗ್ಬಿಟ್ಟಿದೆ. ಪುಂಬರೈ ವಿಲೇಜಲ್ಲಿ ಕೆಳಗಿದೆ. ಸೊ ಅದ್ರದ್ದು ವ್ಯೂ ಕಾಣಿಸ್ತಿತ್ತು ಇಲ್ಲಿಂದ. ಬಟ್ ಏನು ಮಾಡೋಕ್ಕಾಗಲ್ಲ, ವ್ಯೂವಿಗೆ ಏನೂ ಕಾಣಲ್ಲ. ನಮಗೆ ಹಿಂಗೆ ನೋಡೋಕ್ಕೆ ಏನೂ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲೆಲ್ಲ ಅದು ವ್ಯೂ ನೋಡೋಕ್ಕೆ ಎಲ್ಲ ಸ್ಟೆಪ್ಸ್ ಮಾಡಿಬಿಟ್ಟಿದ್ದಾರೆ. ಬಟ್ ವಾಟ್ ಟು ಡೂ, ಏನು ಕಾಣಲ್ಲ. ಸೊ ಅದಕ್ಕೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅದು ಬೇಕು ಇದು ಬೇಕು ಅಂದರೆ ಸಿಗೋಲ್ಲ. ಇಂದ ವೆದರ್ ಎಂಜಾಯ್ ಮಾಡ್ಬೇಕಾದ್ರೆ ವ್ಯೂ ಎಲ್ಲ ಸಿಗೋಲ್ಲ. ಸೊ ಇದನ್ನೇ ಎಂಜಾಯ್ ಮಾಡ್ಕೋಬೇಕು. ವ್ಯೂ ಬೇಕು ಅಂತ ವ್ಯೂ ಬಂದ್ರಾಯ್ತು. ಸದ್ಯ ಕಾಫಿ ಕುಡಿಯೋಣ. ಕಾಫಿ ಶಾಪಿಂದ ವ್ಯೂ ಈ ಥರ ಇದೆ. ಕ್ರೇಜಿ ಅಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಕ್ಕೂ ಮಳೆ ನಿಂತಿತ್ತು, ಈ ಥರ ವ್ಯೂ ಓಪನ್ ಆಯಿತು. ಬಟ್ ವಿಲೇಜ್ ವ್ಯೂ ಇರೋದು ಆ ಕಡೆ. ಸೊ ಅಲ್ಲಿನ್ನ ಕ್ಲಿಯರ್ ಆಗಿಲ್ಲ. ಈ ಸೈಡ್ ಕ್ಲಿಯರ್ ಆಗಿರೋದಕ್ಕೆ ಇಲ್ಲಿ ಕಾಣಿಸ್ತಾ ಇದೆ. ಚಿಂದೆ ಆಗೈತಲ್ಲ. 5 minutes later. ಶಾಪ್ ಹತ್ರ ನಿಲ್ಲಿಸಿದಾಗ ವ್ಯೂ ಸ್ವಲ್ಪ ಕ್ಲಿಯರ್ ಆಯಿತು. ಅದಕ್ಕೆ ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಪುಂಬರೈ ವಿಲೇಜ್ ಏನಾರು ಕಾಣುತ್ತಾ ಅಂತ ನೋಡೋಕ್ಕೆ. ಇದೆ ಪುಂಬರೈ ವಿಲೇಜ್ ವ್ಯೂ ಪಾಯಿಂಟ್. ಹೆಂಗಿದೆ ನೋಡಿ, ಬೆಟ್ಟದ ಮೇಲೆ ಸೆಂಟ್ರಲ್ಲಿ ಎಂಥ ಊರು ಕಟ್ಕೊಂಡು ಹೆಂಗಿದ್ದಾರೆ. ಕ್ರೇಜಿ ಅಲ್ಲ. ಲಕ್ಕಿ ಪೀಪಲ್ಸ್. ಇಷ್ಟೊತ್ತು ಊರೇ ಕಾಣಿಸ್ತಾ ಇರಲಿಲ್ಲ. ಹಾಂ, ಕಳೆದೋಗಿತ್ತು ಊರು, ಮಾಯ ಆಗ್ಬಿಟ್ಟಿತ್ತು. ಈಗ ಮತ್ತೆ ವಾಪಸ್ ಬಂದಿದೆ ನೋಡಿ ಇಲ್ಲಿ. ನೋಡಿ ಏನು ಸಖತ್ತಾಗೆಲ್ಲ ಗದ್ದೆ ತೋಟ ಎಲ್ಲ ಮಾಡಿಕೊಂಡು ಕ್ರೇಜಿಯಾಗಿ ಮಾಡಿದ್ದಾರೆ ಊರು. ಸೊ ಇಲ್ಲ ಇಷ್ಟೇ. ಸೊ ಇಲ್ಲಿಂದ ಕಾಣಲ್ಲ, ಅಲ್ಲಿಂದನೇ ಇರೋದು ವ್ಯೂ. ಅಲ್ಲೇ ನೋಡೋಣ. 10 ನಿಮಿಷಕ್ಕೂ ಹೆಂಗೆ ಚೇಂಜ್ ಆಗ್ಬಿಡ್ತಾ ಇದೆ. ಮಳೆ ಬರುತ್ತೆ ಸಡನ್ನಾಗಿ ಫಾಗಪ್ ಆಗಿಬಿಡುತ್ತೆ, ಸಡನ್ನಾಗಿ ಎಲ್ಲ ಕ್ಲಿಯರ್ ಆಗುತ್ತೆ, ಮತ್ತೆ ಸಡನ್ನಾಗಿ ಕ್ಲೋಸ್ ಆಗಿಬಿಡುತ್ತೆ. ಕ್ರೇಜಿ ಆಟಗಳು ಆಡ್ತಾ ಇದೆ ಇದು.
ಸೊ ಇಲ್ಲೇ ಖಾಲಿ ಇದೆ, ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲೇ ನೋಡೋಣ. ಸೊ ಇಲ್ಲಿ ಯಾವುದೋ ಅಂಗಡಿ ಈಗ ಹೊಸ್ದಾಗಿ ಆಗ್ತಾಯಿದೆ ಅನ್ಸುತ್ತೆ, ಇನ್ನೂ ಆಗಿಲ್ಲ. ವಾವ್, ಅಮೇಝಿಂಗ್ ಆಗಿದೆ ಗುರು. ನೋಡಿ, ಪುಂಬರೈ ವಿಲೇಜ್ ವ್ಯೂ ಪಾಯಿಂಟ್ ಎಷ್ಟು ಸಖತ್ತಾಗಿ, ಎಲ್ಲ ಅಲ್ಲೇ ಪ್ಯಾಚ್ ಗದ್ದೆಗಳು ಮಾಡಿಕೊಂಡು ಊರು ಮಾಡಿಕೊಂಡು ಎಷ್ಟು ಸಖತ್ತಾಗಿದೆ ಅಲ್ಲ. ಸೂಪರ್. ಊರಲ್ಲಿ ಯಾವುದೋ ಜಾತ್ರೆ ನಡೀತಿದೆ, ಫುಲ್ಲು ಸಾಂಗ್ ಹಾಕಿದ್ದಾರೆ ದೇವ್ರದ್ದು. ಚಿಂದಿಯಾಗಿದೆ ಗುರು. ನೋಡಿ, ಫುಲ್ಲು ಹಂಗೆ ಫಾಗ್ ಕವರ್ ಆಗಿಬಿಡುತ್ತಾ, ಹಂಗೆ ವ್ಯೂ ಕ್ಲೋಸ್ ಆಗುತ್ತೆ. ಮತ್ತು ಅದು ಯಾವಾಗ ಕ್ಲಿಯರ್ ಆಗ್ತಿದೆ ಗೊತ್ತಿಲ್ಲ, ಕ್ಲಿಯರ್ ಆಗುತ್ತೆ, ಅವಾಗ ನೋಡ್ಕೋಬೇಕು. ನೋಡಿ, ಇದೂ ಫುಲ್ಲು ಬೆಟ್ಟ, ಆ ಕಡೆಗೆ ಮತ್ತೆ ಪ್ರಪಾತ ಇದೆ, ಬೆಟ್ಟದ ಮೇಲೆ ಈ ಥರ ಮಾಡ್ಕೊಂಡಿರೋದು. ಕ್ರೇಜಿ. ಕಾರ್ಮೋಡ ಸರಿದು ಬಾಳಲ್ಲಿ ಹೊಸದಾಗಿ ಬರಲು ತಂಗಾಳಿ, ಬದಲಾಗಿದೆ ಲೋಕವೇ. ನೋಡಿ, ಪುಂಬರೈ ವ್ಯೂ ಒಂದೊಂದು ಸರಿಗೆ ಒಂದೊಂದು ಥರ ಕಾಣಿಸ್ತಾ ಇದೆ. ಒಂದೊಂದು ಸರಿ ಒಂದೊಂದು ಮೋಡ ಮುಚ್ಕೊಂಡಾಗಲೂ ಒಂದೊಂದು ಥರ ಚೇಂಜ್ ಆಗ್ತಾಯಿದೆ. ಸಕ್ಕತ್ತಾಗೆ ಕಾಣಿಸ್ತಾ ಇದೆ ಮಾತ್ರ, ಒಂದಕ್ಕಿಂತ ಒಂದು. ನೋಡಿ, ಆ ಬೆಟ್ಟದ ಮೇಲಿಂದ ಹಂಗೆ ನೀರಿನ ಅಲೆಗಳು ಹೋದಂಗೆ ಹೋಗ್ತಾ ಇದೆ ಮೋಡ.